ಈ ಘಟನೆಯನ್ನ ಅತ್ಯಂತ ಹಗುರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಬಿಜೆಪಿ ನಾಯಕರು ಇದನ್ನು ಚುನಾವಣೆಯ ಅಸ್ತ್ರವನ್ನಾಗಿ ತೆಗೆದುಕೊಳ್ತಕ್ಕಂಥದ್ದು. ಬಹುಶಃ ರಾಜಕಾರಣಿಗಳ ಸ್ವಾರ್ಥಕ್ಕೆ ಇದು ಒಂದು ಹಿಡಿದ ಕನ್ನಡಿಯಾಗಿದೆ. ಕುಟುಂಬದ ದುಃಖದ ಕಡೆಗೆ ಯಾರೂ ಕೂಡ ಗಮನ ಹರಿಸಲಾರದೆ ಒಬ್ಬರು ನಿರ್ಲಕ್ಷ್ಯವನ್ನು ತೋರಿಸಿ ಒಬ್ಬರು ಚುನಾವಣೆಯ ಅಸ್ತ್ರವನ್ನಾಗಿ ಮಾಡಿಕೊಳ್ತಕ್ಕಂತಹದ್ದು ಬಹುಶಃ ಈ ರಾಜಕಾರಣಿಗಳ ನೀಚತನಕ್ಕೆ ಒಂದು ಹಿಡಿದ ಸಾಕ್ಷಿ ಕನ್ನಡಿಯಾಗಿದೆ ಅನ್ನುವಂಥದ್ದನ್ನ ಹೇಳಬಯಸ್ತೇವೆ. ಪ್ರಧಾನಮಂತ್ರಿಗಳ ಬಗ್ಗೆ ಎಲ್ಲರಿಗೂ ಕೂಡ ಗೌರವ ಭಾವನೆ ಇದೆ. ಆದರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂತಹ ಒಂದು ವಾಕ್ಯವನ್ನು ಘೋಷಣೆ ಮಾಡಿದ ಪ್ರಧಾನಮಂತ್ರಿಗಳಿಗೆ ನಾನು ಪ್ರಶ್ನೆ ಕೇಳ್ತೇನೆ. ಬಚಾವೋ ಅನ್ನುವಂತಹ ಶಬ್ದಕ್ಕೆ ಅರ್ಥ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನ ನಾನು ಕೇಳಬೇಕಾಗಿದೆ. ಬಚಾವ್ ಆದ ಮೇಲೆ ಓದಿಸ್ಬೇಕೇ ಹೊರತಾಗಿ ಅದು ಬಚಾವ್ ಆಗದೆ ಇದ್ರೆ ಓದಿಸೋದು ಹೇಗೆ ಅಂತಕ್ಕಂಥದ್ದು. ಓದಿಸ್ಲಿಕ್ಕೆ ಕಳಿಸಿದ ಸಂಸ್ಥೆಯಲ್ಲಿನೇ ಅದರ ಮರಣ ಹೋಗುತ್ತೆ ಅನ್ನೋದಾದ್ರೆ ಬಚಾವೋ ಅನ್ನುವಂತಕ್ಕಂತಹ ಶಬ್ದಕ್ಕೆ ಅರ್ಥ ಇಲ್ದಂಗೆ ಆಗಿದೆ ಅನ್ನೋದು ನಮ್ಮೆಲ್ಲರ ಭಾವನೆ ಆಗಿದೆ. ಶೀಘ್ರದಲ್ಲಿ ಇಂತಹದ್ದೊಂದು ಕಾನೂನು ದೇಶದಲ್ಲಿ ಬರಬೇಕಲ್ಲ. ಬಹುಶಃ ಅದು ನೇಹಾಳ ನೆನಪಿಗಾದ್ರೂ ಕೂಡ ಹಿಂದೆ ಸಾವಿರ ಮಕ್ಕಳು ಸತ್ತು ಹೋಗಿದ್ದಾರೆ. ಬಹುಶಃ ಈ ದೇಶದಲ್ಲಿ ಒಂದು ರಾತ್ರಿ ಒಂದು ಮನೆಯಲ್ಲಿ 4 ಹೆಣಗಳು ಬೀಳ್ತವೆ. ಬೆಂಗಳೂರಂತ ಮಹಾನಗರದಲ್ಲಿ, ಬಹುಶಃ ಹುಬ್ಬಳ್ಳಿ ಅಂತ ಮಹಾನಗರದಲ್ಲಿ ಹಗಲು ರಾತ್ರಿ ಕೊಲೆಗಳಾಗ್ತವೆ ಅಂತಂದ್ರೆ ಬಹುಶಃ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು. ಕೊಲೆ ಮಾಡಿದವರು ಆರಾಮಾಗಿ ಒಂದು ಕಡೆಗೆ ಇರುವಂಗಾಗುವಂತಹದ್ದು, ಕೊಲೆಗೂ ಒಳಗಾಗಿರ್ತಕ್ಕಂಥ ಕುಟುಂಬಗಳು ದುಃಖದಲ್ಲಿ ಒಳಗಾಗ್ತಕ್ಕಂಥದ್ದು ಬಹುಶಃ ಈ ದೇಶದ ಕಾನೂನು ಸರಿಯಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ ಅನ್ನೋದನ್ನ ನಾವೆಲ್ಲರೂ ಇವತ್ತಿನ ದಿವಸ ಬಹಳ ವಿಷಾದದಿಂದ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ನನ್ನ ವಿಚಾರ ಇಷ್ಟೇ. ನಮ್ಮ ನೇಹಾಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿತ್ತು ಅಂತಂದ್ರೆ ಬಹುಶಃ ಅವಳ ಹೆಸರಿನ ಮೇಲೆ ಭವಿಷ್ಯದೊಳಗೆ ಎಲ್ಲಾ ಸ್ತ್ರೀ ಕುಲಗಳು ಸ್ವತಂತ್ರವಾಗಿ ಹಗಲು ರಾತ್ರಿ ನೆಮ್ಮದಿಯಾಗಿ ದೇಶದಲ್ಲಿ ಅಡ್ಡಾಡುವಂತಹ ಒಂದು ಕಾನೂನು ಬರಬೇಕು. ಯಾವುದೇ ಮಹಿಳೆಯನ್ನ, ವಿದ್ಯಾರ್ಥಿನಿಯರನ್ನ ಕೂಡಲೇ ಹತ್ಯೆ ಮಾಡಿದವರನ್ನ ಯಾವುದೇ ಕಾರಣಗಳನ್ನು ಕೊಡಲಾರ್ದಂಗ ಅವರನ್ನು ಕೂಡ ಅವ್ರನ್ನ ಪ್ರಾಣ ತೆಗೆಯುವಂತಹ ಕಾನೂನು ಒಂದು ಬಂದಾಗ ಮಾತ್ರ ಇಲ್ಲಿ ಸ್ತ್ರೀಯರು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಭಾವನೆಯಾಗಿದೆ. ನಾವೆಲ್ಲ ವಿಚಾರ ಮಾಡಬೇಕು. ಇವತ್ತಿನ ದಿವಸ ಯಾವ ಮಕ್ಕಳಿಗೂ ಕೂಡ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇಲ್ದಂಗಾಗಿದೆ. ಇವತ್ತು ಪ್ರತಿಯೊಂದು ಕುಟುಂಬದವರು ನಮಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಅಜ್ಜವ್ರು ಹಿಂಗಾದ್ರೂ ಬದುಕೋದು ಹೇಗೆ, ನಮ್ಮ ಮನೆಯೊಳಗೆ ನಾವು ನೆಮ್ಮದಿಯಾಗಿ ಬದುಕಲಾರ್ದಂಗಾಗಿದ್ದೇವೆ, ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಲಾರದಂತಹ ಕೆಟ್ಟ ಪರಿಸ್ಥಿತಿ ಒಳಗೆ ನಾವು ಭಯಭೀತರಾಗಿದ್ದೇವೆ ಅನ್ನುವಂತಹ ಮಾತುಗಳನ್ನಾಡುವ ಪರಿಸ್ಥಿತಿ ಇಲ್ಲಿ ಬಂದಿರತಕ್ಕಂತಹದ್ದಾಗಿದೆ ಅನ್ನುವಂಥದ್ದು. ಒಟ್ಟಾರೆ ನಾನು ಹೇಳೋದಿಷ್ಟೇ, ಶೀಘ್ರದಲ್ಲಿ ಕಾನೂನು ತರಬೇಕು. ಆ ಕಾನೂನು ತರುವಷ್ಟರೊಳಗೇನೆ ಅದಕ್ಕೇನಾದ್ರೂ ಸಮಯ ಬೇಕಾಗಿತ್ತು ಅನ್ನೋದಾದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಪ್ರತಿ ಒಂದು ಮಗುವಿಗೆ ಒಂದು ಆಯುಧವನ್ನ ಒದಗಿಸ್ಬೇಕು ಅಂತಕ್ಕಂಥದ್ದು, ಅವಳ ಆತ್ಮರಕ್ಷಣೆಗಾಗಿ ಮಾತ್ರ ಅದನ್ನು ಬಳಸಿಕೋಬೇಕು ಅಂತಕ್ಕಂತಹ ಒಂದು ಕಾನೂನು ಬರಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಆ ಕಾನೂನು ಬಹುಶಃ ಶೀಘ್ರದೊಳಗೆ ಬಂದ್ರೆ ಇದನ್ನ ಮಾಡಕ ಅವಶ್ಯಕತೆ ಇಲ್ಲ ಅಂತಂದ್ರೆ ಆ ಮಕ್ಕಳಿಗೆಲ್ಲ ಒಂದು ಆಯುಧವನ್ನು ಕೊಡುವಂತಹ ಪ್ರಕ್ರಿಯೆ ನಡಿಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರವಾಗಿದೆ. ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಒಬ್ಬೊಬ್ಬ ಶಸ್ತ್ರಸಜ್ಜಿತ ಗನ್ಮ್ಯಾನ್ ಅಂತಕ್ಕಂಥದ್ದನ್ನು ಕೂಡ ಇವತ್ತಿನ ಅನಿವಾರ್ಯತೆ ಆಗ್ತಾ ಇದೆ ಅಂತಕ್ಕಂಥದ್ದು. ಶಾಲಾ ಆವರಣದಲ್ಲಿನೇ ಹಾಡಹಗಲಿನೇ ಕೊಲೆ ನಡೀತಾವೆ ಅಂತ ಅನ್ನೋದಾದ್ರೆ ಅಲ್ಲಿ ಯಾರೂ ರಕ್ಷಣೆ ಮಾಡೋರು ಇಲ್ಲ ಅನ್ನೋದಾದ್ರೆ ಹೇಗೆ ಅಂತಕ್ಕಂತಹ ಒಂದು ವಿಚಾರ ನಮ್ದು ಅಂತಕ್ಕಂಥದ್ದು. ಒಬ್ಬೊಬ್ಬ ಮಂತ್ರಿಗಳ ಹಿಂದೆ 100 ಜನ ಪೊಲೀಸರು ಹೋಗ್ತಕ್ಕಂಥದ್ರ ಅವಶ್ಯಕತೆ ಇರುವುದಿಲ್ಲ. ಆದ್ರೆ ಅದನ್ನೊಂದು ಫ್ಯಾಷನ್ ಮಾಡಿಕೊಂಡು ಆ 100,000 ಜನ ಪೊಲೀಸರಲ್ಲಿ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಗೆ ಒಬ್ಬ ಗನ್ಮ್ಯಾನ್ ಅಂತಕ್ಕಂಥದ್ದು, ಶಸ್ತ್ರಸಜ್ಜಿತ ಅಧಿಕಾರಿಗಳಂತಕ್ಕಂಥದ್ದು ಅಲ್ಲಿ ಬೇಕಾದಂತಹ ಪರಿಸ್ಥಿತಿ ಇವತ್ತಿನ ದಿವಸ ನಮಗೆ ಎದ್ದು ಕಾಣ್ತಾ ಇದೆ. ನಮ್ಮ ನೇಹಾಳ ಸಾವು ನಮಗೆಲ್ಲರಿಗೂ ಕೂಡ ದುಃಖವನ್ನು ಉಂಟು ಮಾಡಿದೆ, ನೋವನ್ನು ಉಂಟು ಮಾಡಿದೆ. ಆ ದುಃಖವನ್ನು ಯಾರು ಕೂಡ ತುಂಬಲಿಕ್ಕೆ ಆಗೋದಿಲ್ಲ. ಆದ್ರೆ ಆ ದುಃಖಕ್ಕೊಂದು ಕೊನೆ ಆಗ್ಬೇಕು ಅಂತಂದ್ರೆ ಅದಕ್ಕೊಂದು ಸೂಕ್ತ ಕಾನೂನು ಬರಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆಯಾಗಿದೆ. ಎರಡೂ ಪಕ್ಷಗಳು ಇದನ್ನ ಚುನಾವಣೆಗೆ ಬಳಸಿಕೊಳ್ಳೋದ್ರ ಬದಲಿ ಇದಕ್ಕೊಂದು ಸೂಕ್ತ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಜೊತೆಗೆ ನಮ್ಮ ಹಿರೇಮಠ ದಂಪತಿಗಳು ನನಗೆ ಬಹಳ ಬೇಕಾಗಿರ್ತಕ್ಕಂಥವ್ರು. ಅವ್ರು ನನ್ನ ಜೀವನದೊಳಗೆ ಕಣ್ಣೀರೇ ಬರೋದಿಲ್ಲ. ಬಹುಶಃ ನಾನು ನಿನ್ನಿನ ದಿವಸ ಬಹಳಷ್ಟು ದುಃಖಕ್ಕೊಳಗಾಗಿದ್ದೇನೆ. ಆ ಹುಡುಗಿಯನ್ನು ನಾನು ನೆನಪು ಮಾಡಿಕೊಂಡು ಬಹಳಷ್ಟು ಹತ್ತಿದ್ದೇನೆ. ಎಂತೆಂತಹ ಪಾಪಿಗಳು ಈ ಭೂಮಿ ಮೇಲೆ ಅದರಂದ್ರೆ ಕಣ್ಣೀರನ್ನು ಕೂಡ ನಾಟಕೀಯ ಅನ್ನುವಂತಹ ಶಬ್ದಗಳನ್ನು ಬಳಸುವಷ್ಟರ ಮಟ್ಟಿಗೆ
ಈ ಭೂಮಿಯಲ್ಲಿ ಪಾಪಿಗಳು ಬದುಕ್ತಾ ಇದ್ದಾರೆ. ಯಾವ ಕಾಲಕ್ಕೂ ಇದು ಈಗ ಆಗಬಾರ್ದು. ಒಟ್ಟಾರೆ ನಾವೆಲ್ಲರೂ ಅವ್ರ ಹಿಂದಿದ್ದೇವೆ. ಅವರು ಕೂಡ ನೆಮ್ಮದಿಯಾಗಿ ಆ ಒಂದು ದುಃಖವನ್ನ ಭರಿಸಿಕೊಳ್ಳುವ ಶಕ್ತಿಯನ್ನು ಅವ್ರು ತಂದ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತೇನೆ. ಒಟ್ಟಾರೆ ಸ್ತ್ರೀ ಕುಲಕ್ಕೆ ನೆಮ್ಮದಿ ಸಿಗಬೇಕು, ರಾಜಕಾರಣಿಗಳು ಸ್ವಾರ್ಥದಿಂದ ಹೊರಗೆ ಬರಬೇಕು ಅಂತ ಕ್ಯಾರೆಕ್ಟರ್ ಹೆಂಗಿತ್ತು ಹೇಳ್ರಿ ಬುದ್ಧಿ. ತಾವ ಜೊತೆಗೆ ಹೆಂಗಿದ್ರಿ 8 ವರ್ಷದಿಂದ ಆ ಹುಡುಗಿಯನ್ನು ನಾನು ನೋಡಿದ್ದೇನೆ. ಅವಳ ಶೀಲದ ಬಗ್ಗೆ ಅಲ್ಲ ಸಲ್ಲದ ಶಬ್ದಗಳನ್ನು ಹೊರಗೆ ಬಿಡ್ತಕ್ಕಂಥದ್ದು ನಮ್ಮ ವೀರಶೈವ ಲಿಂಗಾಯತರಿಗೆ, ಇಡೀ ಹಿಂದೂ ಧರ್ಮಕ್ಕೆ ನ್ಯಾಯ ಸಿಗಲಾರ್ದಂಗೆ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಅವಳ ಶೀಲದ ಬಗ್ಗೆ ಯಾರು ಕೂಡ ಈ ಹರಿಬಿಡ್ತಕ್ಕಂಥ ವಿಚಾರಗಳನ್ನು, ಅಂದ್ರೆ ಈ ಪ್ರಕರಣವನ್ನ ಅವಳನ್ನು ಕೊಲೆ ಮಾಡಿದ್ರು, ಈ ಪ್ರಕರಣವನ್ನು ಕೊಲೆ ಮಾಡ್ಬೇಕನ್ನುವಂತಹ ನಿರ್ಧಾರಕ್ಕೆ ಬಂದ ಹಾಗೆ ಕಾಣ್ತಾ ಇದೆ. ಒಂದ್ ಹನಿ ನೀರ್ ತಗೋತಿದ್ದಿಲ್ರಿ ಶಿವ ಪೂಜೆ ಆಗ್ಲ ಮದ್ವಿ ಪ್ಲಾನಿಂಗ್ ಜೊತೆಗೆ ಎಲ್ಲ ಒಂದ್ ದಿವ್ಸ ಬರೀ ಮಠಾಧೀಶರು ಎಲ್ಲಾ ಜನ ಕರ್ಸ್ಬೇಕು ಪಾಪ ಅಂತ ಹೇಳ. ಒಂದ್ ದಿವ್ಸ ಬಿಫೋರ್ ಇಟ್ಕೋ ಹೇಳ್ರಿ ಏನೇನು ಮಕ್ಕಳಾಗಿ ನಿಂದಿರ್ಬೇಕಾಗಿತ್ತು. ನಿಮ್ ಕರೆಸು ಬಹಳ ಆಗ್ತೈತಿ. ಎಲ್ಲರಿಗೂ ಮಠಾಧೀಶ ಒಂದ ದಿವಸ ಕಾರ್ಯಕ್ರಮ ಮಾಡೋರು, ಆಮೇಲೆ ಒಂದ್ ದಿವ್ಸ ಬೇರೆ ಕಾರ್ಯಕ್ರಮ ಇಟ್ಕೊಳ್ಳೋರು. ನನಗ್ ಕಂಡೀಷನ್ ಮಾಡಿಲ್ಲ ಪಾಪ, ನಿಮ್ಮ ಮದ್ವಿ ಚಂದ ಮಾಡ್ತೀವಿ, ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ, ನೀನು ಮಾಡಿಕೊಡ್ಬೇಕು, ಅವ್ರ ಕಡೆ ಹಾಕ್ಬಿಡಕಂದ್ರೆ ಹಾಗಿದ್ರಿ ಯಾಕೆ ಹೇಳ್ತಿದ್ಲ್ರಿ ನನ್ನ ಮಗಳು? ನಮ್ ಲಿಂಗಾಶ ಜರೊಬ್ರು ಬಂದ್ರೆ ಸಾಕು ನಮಗ. ಮಮ್ಮಿ ಅವ್ರ ಲಿಂಗಾಶ ಜರವನ್ನ ಕರ್ಸೋರು ನಮಗೆ ಫಸ್ಟ್. ಅವರು ಅಷ್ಟು ಪ್ರೀತಿ, ಅಷ್ಟು ಪ್ರೇಮ, ಎಷ್ಟು ಮಠ ಅಂದ್ರಕಿ ಗೌರವ. ನಮ್ಮ ಅಜ್ಜರ ಕಡೆ ಹೋಗುತ್ತ, ನಮ್ಮ ಅಜ್ಜರ ಕಡೆ ಹೋಗುತ್ತ. ಯಾರ ಮಠಕ್ಕೆ ಹೋದ ಒಂದ್ ದಿವ್ಸ ನನಗೆ ನೇರವಾಗಿ ಒಂದ್ ದಿವ್ಸ ಅಜ್ಜರ್ ಫೋನ್ ಮಾಡಿಲ್ಲ. ಹಾಗೆ ಮಾತಾಡ್ತಿದ್ವಿ. ಮಠಕ್ಕೆ ಹೋದಾಗ ಅನ್ಸಲ್ಲ ಅನ್ನಕ್ಕೆ ನೀವು ಪ್ರಸಾದಕ್ಕೆ ಯಾವ ಬರೋದು ಅಜ್ಜರ್ ನಮ್ಮ ಮನೆಗೆ ಅಂತೀವಿ. ಮರ್ತೀನಿ, ನಿಮ್ಮ ಅಪ್ಪನೇ ಇರಂಗಿಲ್ಲ ಮನ್ಯಾಗ, ನೀನ್ ಬರೀ ಕೊಡ್ತೀವಿ, ನಿಮ್ಮ ಅಪ್ಪನೇ ಇರಂಗಿಲ್ಲ, ಅವ್ನು ಇರಾಕ್ ಹೇಳಂತಿದ್ಲು. ಯಾರಿಗೆ ಹೇಳ್ತೀವಿ ಅಲ್ಲಿ ತಾಡ್ರಿ ಬುದ್ಧಿಕ್ಕೆ. ಫಂಕ್ಷನ್ ಬಂದಾಗ ಒಂದು ಅಜ್ಜಾರನ್ ಕರ್ಸೋರು ಮಮ್ಮಿ ಪಾಸ್ ಪೂಜೆಗೆ. ಇಬ್ರು ಬಯಸಿಗಳ ಇಬ್ರು ದೊಡ್ಡ ಜನ ಸಣ್ಣ ಜನ ಪ್ರಸಾದಕ್ಕೆ ಬರೋರು ಅದಾರ. ಡೇಟ್ ತಗೋಪಪ್ಪ ಅಂತಿದ್ಲು. ಎಲ್ಲರೂ ಬಂದ ನನ್ನ ಮಗಳ ಇಲ್ಲ. ಇಷ್ಟು ನೋಡಿದ್ರೆ ಜಗ್ಗ ಖುಷಿ ಆಗಿರ್ತದೆ. ದೊಡ್ಡ ಜನ ಬಂದ್ರೆ ಸಣ್ಣ ಜನ ಬಂದ್ರೆ ಹಿಂಗಾಗಿ ಅಂತ ಬರೋಗ ನೋಡ್ರಿ. ಬಲಗೈ ರೀ ನನ್ನ ಮನಿ ಮಾಲ್ ಹಿಂಗಾಗ್ಬಾರ್ದಾಗಿದ್ರಿ ಬುದ್ಧಿ. ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ ಬುದ್ಧಿ? ನನ್ನ ಮಗಳ ಇವತ್ತು ಬಂಗಾರ ರೀ, ಚಿನ್ನದ ವಜ್ರ ಮೇಲೆ ಸಂಶಯ ಮಾಡಿದ್ರಿ ಬುದ್ಧಿ. ಕಾಣದ ಕೈ ಕೆಲಸ ಮಾಡೋದ ಬುದ್ಧಿ, ದಿಕ್ ತಪ್ಸಕ. ನೀವು ಎತ್ತರದಲ್ಲೇ ಮಾತಾಡ್ಬೇಕು ಬುದ್ಧಿ, ಭಾಳ ಐತಿ. ಒಂದನೇ ದಿವ್ಸ ಎಷ್ಟು ಚಂದ ಮಾತಾಡಿ ಎಲ್ಲ ಸಪೋರ್ಟ್ ಮಾಡಿ ನ್ಯಾಯ ಕೊಡಿಸ್ತೀವಿ ಅಂದ್ರು. ಆಫೀಸರು ಎಲ್ಲಾರು ಅಂದ್ರು. ಅವದೇ ಆಫೀಸರ್ ಕಡೆಯಿಂದ ಹೇಳಿಕೆ ಕೊಟ್ಟು, ಮಂತ್ರಿಗಳ ಕಡೆಯಿಂದ ಹೇಳಿಕೆ ಕೊಡ್ತಾರ ಬುದ್ಧಿ. ಯಾಕೆ ಇಂಥ ಬಣ್ಣ ಬದಲಿಸ್ತಾರ ಬುದ್ಧಿ? ಯಾರನ್ನ ಉಳಿಸೋರ್ ಅದಾರ? ಯಾಕೆ ಇವ್ರಿಗೆ ವೀಚ ಲಿಂಗಾಯತ ಸಮಾಜ ಬೇಡ, ಹಿಂದೂ ಧರ್ಮದ ಯುವಕರು ಬೇಡನೇ ಇವ್ರಿಗೆ ಜಾತ್ಯತೀತವಾಗಿ ಬೆಂಬಲ ಕೊಟ್ಟಾರ ಬುದ್ಧಿ. ಇಂಥ ಸಮಾಜದವ್ರು ಕೊಟ್ಟಿಲ್ಲ ಅಂತಲ್ಲ, ಎಲ್ಲಾ ಸಮಾಜದವ್ರು ನಿಂತಾರ ನಮ್ಮ ಬೆನ್ನಿಗೆ. ಅಂತವ್ರು ಹಿಂಗೆ ಮಾತಾಡ್ತಾರಂದ್ರ ಬುದ್ಧಿ. ಯಾವ ರೀತಿ ಸರ್ಕಾರ ವ್ಯವಸ್ಥೆ ಹಾಳಾಗೈತೆ ಬುದ್ಧಿ. ನನ್ನ ಮಗಳಿಗೆ ಆಗಿದ್ದ ಅನಾಹುತ ಬೇರೆ ಮಗಳಿಗೆ ಆಗುದ್ ಬೇಡ ಬುದ್ಧಿ. ನಾನ್ ದೇವರಾಣಿ ಅದೀನಿ, ನೀವ್ ಹೇಳದ ಕಾಯ್ದೆ ತರ್ಬೇಕು ಬುದ್ಧಿ ಅವ್ರ. ಮತ್ತೆ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಐತೈತ್ರಿ, ಅದನ್ನ 3 ತಿಂಗಳು ಇತ್ಯರ್ಥ ಮಾಡಿ ಶಿಕ್ಷೆ ಆಗುವಂತಕ್ಕೆ ಇದು ರೂಲಿಂಗ್ ಬಂದೈತಂದ್ ಬುದ್ಧಿ. ಅದನ್ನ ತನಿಖೆ ದಿಕ್ ತಪ್ಸಾತಾರ್ರಿ, ದಯಮಾಡಿ ಅದಕ್ಕೆ ಒತ್ತಡ ಹಾಕ್ರಿ ಬುದ್ಧಿ. ಆಕಿನ ಆತ್ಮಕ್ ಶಾಂತಿ ಕೊಡಿಸ್ಬೇಕು ಬುದ್ಧಿ, ನಮಗ ನ್ಯಾಯ ಕೊಡಿಸ್ಬೇಕು ಬುದ್ಧಿ. ನಿಮ್ಮ ಮುಂದೆ ಬೆಳೆದ ಹುಡುಗಿ ಬಗ್ಗೆ ಮಾತಾಡ್ತಾರಂದ್ರೆ ನೀವು ಇದನ್ನ ಎಂತಿಂತವ್ ಚಾಲೆಂಜ್ ತಗೊಂಡ್ರಿ ಬುದ್ಧಿ. ಒಂದೊಂದು ನೀವು ಸರ್ಕಾರ ಬದಲಾಯಿಸುವಂತ ಶಕ್ತಿ ಇದ್ದವ್ರು ನೀವು. ಇಡೀ ನಮ್ಮ ಕರ್ನಾಟಕ ರಾಜ್ಯದ ಸಾಧು ಸಂತರ ಪವರ್ ಹೌಸ್ ನೀವು. ನಮ್ಮಂತ ಯುವಕರಿಗೆ ರಾಜಕಾರಣಿಗೆ ನೀವು ಬೆನ್ನೆಲುಬು. ನನ್ನ ಮನೆಯಾಗೈತೆ ಬುದ್ಧಿ. ನನ್ನ ಅಮಾಯಕ
ಬಡವರು ಎಷ್ಟೋ ಮಂದಿ ಪ್ರಕರಣ ಮುಚ್ಚಿ ಹೋಗ್ಬುದ್ದಿ ಅಂತ ಈ ಘಟನೆ ಇಂಥವ್ರು ರಗಡಾಗಿರ್ತಾವು ಪಾಪ ಅಂಥವ್ರು ನ್ಯಾಯ ಕೊಡಿಸ್ಬೇಕು ಬುದ್ಧಿ. ಅವ್ರು ಯಾರಿಗೆ ಹೇಳ್ಕೊಬೇಕು? ನಾನು ಬಹಿರಂಗವಾಗಿ ಬಂದು ಹೇಳ್ತೇನೆ, ಯಾಕಂದ್ರೆ ನಾನು ಆತ್ಮವಿಶ್ವಾಸದಿಂದ ಹೇಳ್ತೇನೆ. ನನ್ನ ಮಗಳು ವಜ್ರ ಅಂತೇಳಿ ಯಾವುದೇ ಒಂದು ಇಲ್ಲ, ನಿಮ್ಮ ಮಗಳ ಬಗ್ಗೆ ಯಾರಿಗೂ ಕೂಡ ಕೆಟ್ಟ ಭಾವನೆ ಇಲ್ಲ. ಆದ್ರೆ ನಿಮ್ಮ ಮಗಳ ಬಗ್ಗೆ ಎಲ್ಲರಿಗೂ ಚಲೋ ಭಾವನೆ ಇದೆ. ಆದರೆ ಅದನ್ನು ಮುಚ್ಚಿ ಹಾಕುವ ಸಲುವಾಗಿ ನಾನಾ ಥರದ ಕೆಟ್ಟ ವಿಚಾರಗಳನ್ನು ಹರಿಬಿಡುವಂಥ ಕೆಲಸ ನಡೀತಾ ಇದೆ. ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥದ್ದಕ್ಕಾಗಿಯೇ ಆ ರೀತಿ ವ್ಯವಹಾರಗಳು ವಿಚಾರಗಳು ನಡೀತಾ ಇದ್ದಾವೆ. ಸರ್ಕಾರಗಳು ಅದನ್ನು ಕೂಡಲೇ ಗಮನಿಸಬೇಕು. ಮಾಧ್ಯಮಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ಅಂತಹ ಕೆಟ್ಟ ವಿಚಾರಗಳನ್ನು ಹರಿಬಿಡಲಾರದೆ ನ್ಯಾಯವನ್ನು ಒದಗಿಸುವ ಪ್ರಯತ್ನ ಮಾಡಬೇಕೇ ಹೊರತಾಗಿ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನು ಮಾಡಬಾರದು. ಹೈದರಾಬಾದ್ನಾಗ ಹುಬ್ಬಳ್ಳಿ ಆಫೀಸರ್ ಬುದ್ಧಿ ಇಂಥದೊಂದು ಪ್ರಕರಣದಾಗ ಎನ್ಕೌಂಟರ್ ಮಾಡ್ಯಾರ ಬುದ್ಧಿ. ಹುಬ್ಬಳ್ಳಿ ಆಫೀಸರ್ ನಮ್ಮ ನೇಬರ್ ಬುದ್ಧಿ ಸಜ್ಜನ್ ಸಾಹೇಬ್ರು ಹೈದರಾಬಾದ್ನಾಗ ಹೊಡೆದಾರ ಬುದ್ಧಿ. ಯಾಕೆ ನಮ್ಮ ಇವ್ರು ಮಾಡೋಕ್ಕಾಗಿಲ್ವ? UP ಅಂತ ರಾಜ್ಯದಾಗ ಬರೀ ವೇಲ್ ಜಗ್ಗಿದ್ದಕ್ಕೆ ಅವ್ರನ್ನ ಹಾಡಾಗ್ಲ ಎನ್ಕೌಂಟರ್ ಮಾಡ್ಯಾರ ಬುದ್ಧಿ. ಬರೀ ವೇಲ್ ಜಗ್ಗಿದ್ದಕ್ಕೆ ಗಾಡಿ ಮೇಲೆ ಹೋಗ್ತಾ ಇದ್ದ ಮಹಿಳೆಗೆ ವೇಲ್ ಜಗ್ಗಿದ್ದಕ್ಕೆ ಕೊಡ್ತಾರೆ. ಇಂಥ ಇವ್ರ ಕಡೆ TV ಫುಟೇಜ್ ಅದಾವು. ಓಪನ್ನಾಗಿ ಅರೆಸ್ಟ್ ಆಗೇನಿ, ಎಲ್ಲ ಆಗೈತಿ. ಯಾಕೆ ಇವ್ರು ಅದನ್ನು ಮಾದರಿಯಾಗಿ ತಗೋಬಾರ್ದು? ಇವ್ರ ಕಡೆ ಅಷ್ಟು ಶಕ್ತಿ ಇಲ್ಲ ಅಂದ್ರೆ ಯಾಕೆ ಅಧಿಕಾರದಾಗ ಕುಂದಿರ್ಬೇಕಂತಿಲ್ಲ? ನಾಳೆ ನಮ್ಮ ಹೆಣ್ಮಕ್ಳು ಹೆಂಗ್ ಸಾಲಿ ಕಲಿಯಾಕ ಹೋಗ್ಬೇಕು? ಹೆಂಗ್ ಭಯ ಭೀತ ಆಗ್ಬಿಟ್ರು. ಎಂತಿಂತ ರಾಜಕಾರಣಿಗಳು ರಿಲೇಷನ್ ಅವ್ರ ಮನೆಗೆ ಬಂದ್ಬಿಟ್ರ ಹಾಸ್ಟೆಲ್ದಾಗ ಇದ್ದವರೆಲ್ಲ. ಬೆಳಗಿಂದ ಮಂದಿ ನಿನ್ನೆಯಿಂದ ಎಲ್ಲಾರು ಅದನ್ನೇ ಹೇಳ್ತಾರ. ನಮ್ಮ ಆಲ್ರೆಡಿ ಭಯ ಭೀತ ಆಗ್ಬಿಟ್ರೆ ಎಷ್ಟೋ ಜನ ಹಾಸ್ಟೆಲ್ ಇದ್ದವ್ರು ಹುಡುಗರೆಲ್ಲ ತಮ್ಮ ಮನೆಗೆ ಹೋಗ್ಬಿಟ್ರ. 6,000 ಸ್ಟೂಡೆಂಟ್ಸ್ ಅದಾರಲ್ಲ, ಏನ್ ರಕ್ಷಣೆ ಐತಿ ಹೇಳ್ರಿ? ಇವತ್ತು ನನ್ನ ಮಗಳಿಗೆ ಐತಿ, ನಾಳೆ ಆಗಂಗಿಲ್ಲ ಇನ್ನೊಂದ್ ಮಗಳಿಗೆ ಅಂತ ಏನ್ ಗ್ಯಾರಂಟಿ? ಸಾವಿರಾರು ನಡ್ದಾವ್ರಿ, ಬೆಳಕಿಗೆ ಬರಂಗಿಲ್ಲ ಬುದ್ಧಿ. ಅವ್ರಿಗೆ ದಾರಿ ಗೊತ್ತಿರಂಗಿಲ್ಲ, ಎಲ್ಲಿ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಅಂತೇಳಿ. ಇವತ್ತು ನಾ ಸಾರ್ವಜನಿಕನಾಗ ಬದುಕ್ನಾಗ ಇದ್ದವ, ನಾನೇ 100 ಮಂದಿಗೆ ನ್ಯಾಯ ಕೊಡ್ಸವ. ಈಗ ನಾನು ಸಾರ್ವಜನಿಕನಾಗ ಹೋಗಿ ಏನ್ ನ್ಯಾಯ ಕೊಡ್ಲಿಲ್ಲ ಅವ್ರಿಗೆ? ನಿನ್ನ ಮನೆಯಿಂದ ನಿನ್ನ ಮಗಳು ಬಚಾವ್ ಮಾಡಕ್ ಆಗ್ಲಿಲ್ಪ, ನೀನ್ ನನ್ನ ಮಗಳಿಗೆ ಏನ್ ಸಂರಕ್ಷಣೆ ಕೊಡ್ತಿ ಅಂತಂದ್ರೆ ನಾನು ಏನು ಉಳಿತ್ರಿ? ನನ್ನ ರಾಜಕಾರಣಿ ವ್ಯವಸ್ಥೆ, ನಾನು ಸೋಷಿಯಲ್ ವರ್ಕ್ ಏನು ಉಳಿತು? ನನಗೂ ದುಃಖ ಆಕೈತಲ್ರಿ. ನನಗೂ ಓಟ್ ಹಾಕಿ ಹಾರಿಸ್ತಾರೆ ಸರ್. ನನ್ನ ಜವಾಬ್ದಾರಿ ಐತಲ್ಲ, ನನ್ನ ವಾರ್ಡಿನ ಜನರ ರಕ್ಷಣೆ ಮಾಡೋದು. ಅವ್ರು ಏನೋ ಕಷ್ಟದಾಗ ಅದಾರ ಅಂದ್ರೆ ಬೆನ್ನಿಗೆ ನಿಲ್ಲೋದು ನನ್ನ ಕರ್ತವ್ಯ. ಇಂಥ ಪ್ರಕರಣ ಆದಾಗ ನಾವು ಹೋದ್ರೆ ನನಗೆ ಬೆಲೆ ಕೊಡ್ತಾರ. ಅವ್ರಿಗೇನು ಉತ್ತರ ಕೊಡ್ಲಿ? ಈಗ ಅವ್ರಿಗೆ ಗಮನಿಸ್ಯಾರ. ನಿನ್ನೆ ಅಂತ್ಯಕ್ರಿಯೆದವ್ರು ಎಲ್ಲ ಕಡೆ ನಿಲ್ಲಿಸಿ ಅವ್ರು ಮಾಲಾರ್ಪಣೆ ಮಾಡ್ಯಾರ. ಓಪನ್ನಾಗಿ ಚಾಲೆಂಜ್ ಮಾಡ್ಯಾರ, ನಿಮ್ಮ ಕಡೆ ಆಗಂಗಿಲ್ಲ, ನಮ್ಮ ಕೈ ಕೊಡ್ರಿ. ಹೆಣ್ಮಕ್ಳು ಹೇಳಿಕೆ ಕೊಟ್ಟವ. ಅದಕ್ಕೆ ದಯಮಾಡಿ ಕಾನೂನು ಅವರು ಕೂಡ ಕೈಯಾಗ ತಗೊಳ್ಳೋದು ಬೇಡ, ನಾವು ತಗೊಳ್ಳೋದು ಬೇಡ. ಸರ್ಕಾರನ ಆ ನಿಟ್ಟಿನೊಳಗೆ ಕೆಲಸ ಮಾಡ್ತಾವೆ. ಶೀಘ್ರದಲ್ಲಿ ಏನಾದರೂ ಹೇಳಿರ್ಬೋದು, ಆದ್ರೆ ಅಷ್ಟು ಬೇಜವಾಬ್ದಾರಿತನ ಇರಂಗಿಲ್ಲ. ಹೇಳಬಾರ್ದಾಗಿತ್ತು, ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಅದಕ್ಕಾಗಿ ಕಾಯೋಣ, ಅದಕ್ಕಾಗಿ ಹೋರಾಟ ಮಾಡೋಣ. ನಾವೆಲ್ಲರೂ ನಿಮ್ಮ ಹಿಂದೆ, ನಾವೆಲ್ಲರೂ ಅನ್ನೋಕೇನು ಇಡೀ ನಾಡೇ ನಿಮ್ಮ ಹಿಂದಿರುವಂತ ಸಂದರ್ಭದೊಳಗೆ, ಇಡೀ ದೇಶನ ನಿಮ್ಮ ಹಿಂದಿರುವಂತ ಸಂದರ್ಭದೊಳಗ ನೀವು ಆ ಮಾತುಗಳನ್ನ ಆಡೋದು ಬೇಡ. ಅದಕ್ಕಾಗಿ ಕಾಯೋಣ, ಅದಕ್ಕಾಗಿ ಬಹುದೊಡ್ಡ ವಿಚಾರಗಳನ್ನ ಮಾಡೋಣ. ಒಟ್ಟಾರೆ ಸ್ತ್ರೀಕುಲ ಈ ನಾಡಿನೊಳಗೆ ಸ್ವತಂತ್ರವಾಗಿ ಬದುಕುವ ಒಂದು ವ್ಯವಸ್ಥಿತ ಕಾನೂನು ಬರುವವರೆಗೆ ಈ ದೇಶದ ದಾರ್ಶನಿಕರು, ಸಾಧು ಸನ್ಯಾಸಿಗಳು ಬಹುಶಃ ಶೀಘ್ರದೊಳಗೆ ಜಾಗೃತರಾಗಬೇಕು. ಇದು ಒಂದು ರಾಷ್ಟ್ರ ಮಟ್ಟದಲ್ಲಿ ಜನಾಂದೋಲನ ಆದಾಗ ಮಾತ್ರ ಈ ನಾಡಿನೊಳಗೆ ಸ್ತ್ರೀಕುಲ ಅಂತಕ್ಕಂಥದ್ದು ಉಳಿಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಆ ನಿಟ್ಟಿನೊಳಗೆ ಸಮಾಜಗಳು, ಸರ್ಕಾರಗಳು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಕುಟುಂಬಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಿಂದೂ ನಿಮ್ಮೊಂದಿಗಿದ್ದೇವೆ, ಈಗೂ ನಿಮ್ಮೊಂದಿಗಿರ್ತೇವೆ. ನಾವೆಲ್ಲ ಸ್ವಾಮಿಗಳು ಎಷ್ಟೋ ದೂರದಿಂದ, ಇವತ್ತು ಬಹುದೂರಗಳಿಂದ ಎಷ್ಟೋ ಸ್ವಾಮೀಜಿಯವರೆಲ್ಲ ಬರ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಸಾಂತ್ವನ ಹೇಳಲಿಕ್ಕೆ ನಿಮ್ಮ ಹಿಂದೆ ಬರ್ತಾ ಇದ್ದಾರೆ. ಒಟ್ಟಾರೆ ಒಂದು ಮಗುವಿಗೆ ತಂದೆ ತಾಯಿ ಆದ ನೀವು ಇವತ್ತು ನಾಡಿನ ಮಕ್ಕಳು ಅನ್ನುವಷ್ಟರ ಮಟ್ಟಿಗೆ ಆಗಿದ್ದೀರಿ. ಸಮಾಜ ಹೀಗೆ ಸ್ಪಂದಿಸಿದೆ. ಸಮಾಜ ಕುಟುಂಬಕ್ಕೆ ಸ್ಪಂದಿಸಿದ ಹಾಗೆ ಸರ್ಕಾರ ಸ್ಪಂದಿಸಿದರೆ ಮಾತ್ರ ಬಹುಶಃ ನ್ಯಾಯ ಸಿಕ್ಕಿತು ಅಂತಕ್ಕಂಥದ್ದು ನಮ್ಮ ವಿಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.